ಮುಂದಿನ ಅಭ್ಯಾಸ ಬೆನ್ನ ಮೇಲೆ ಮಲಗಿಕೊಂಡು ಜಠರ ಪರಿವರ್ತದ 2 ವೇರಿಯೇಷನ್ ಅಭ್ಯಾಸ ಮಾಡೋಣ. ಈಗ ಮೊದಲನೇ ವೇರಿಯೇಷನ್, ಎರಡೂ ಕೈಗಳನ್ನು ಶೋಲ್ಡರ್ ಲೆವೆಲ್ ತನಕ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನು 90 ಡಿಗ್ರಿ ಲಂಬವಾಗಿ ಮೇಲಕ್ಕೆತ್ತಿ. ಹಾಗೆ ಶ್ವಾಸ ಬಿಡ್ತಾ ಎರಡೂ ಕಾಲನ್ನು ಬಲಬದಿಗೆ ತಗೊಂಡು ಹೋಗಿ ಬಲ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ ಎಡಕಾಲ ಹೆಬ್ಬೆರಳನ್ನು ಇನ್ವಾಲ್ವ್ ಮಾಡಿಕೊಂಡು ಎಡಕೈ ಬೆರಳ ತುದಿಯನ್ನು ನೋಡಬೇಕು. ಇಲ್ಲಿ ಸಾಕಷ್ಟು ಉಸಿರಾಟ ಮಾಡಿ ಹೊಟ್ಟೆಯನ್ನ ಸರಿಯಾಗಿ ಕಾಂಟ್ರಾಕ್ಟ್ ರಿಲ್ಯಾಕ್ಸೇಷನ್ ಮಾಡಬೇಕು. ಇದಕ್ಕೆ ಚರ್ನಿಂಗ್ ಎಫೆಕ್ಟ್ ಅಂತ ನಾವು ಏನು ಹೇಳ್ತೇವೆ ಅದನ್ನ ಮಾಡಬೇಕು. ಈ ರೀತಿ ಚರ್ನ್ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಲೂಸನ್ ಆಗ್ತದೆ, ಅಂದ್ರೆ ಫ್ಯಾಟ್ ಮೊಬಿಲೈಸ್ ಆಗುತ್ತೆ. ಯಾವಾಗ ನಾವು ಕ್ಯಾಲೋರಿ ಡಿಫಿಸಿಟ್ ಕೊಡ್ತೇವೆ ಅಂದ್ರೆ ಕಡಿಮೆ ಕ್ಯಾಲೋರಿನ ತಗೊಳ್ತೇವೆ ಆವಾಗ ಈ ಫ್ಯಾಟ್ ಬೇಗನೆ ಕರಗ್ತದೆ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನ ಮಾಡಬೇಕು. ಎರಡೂ ಬದಿಯಲ್ಲೂ ಒಂದೇ ರೀತಿಯ ಅಥವಾ ಒಂದೇ ಸಂಖ್ಯೆಯ ಉಸಿರಾಟವನ್ನು ಮಾಡಬೇಕು. ಹೊಟ್ಟೆಯ ಕಾಂಟ್ರಾಕ್ಷನ್ ಮೇಲೆ ಗಮನ ಇರಲಿ. ಹೊಟ್ಟೆಯ ಬೊಜ್ಜಿಗೆ ಅತಿ ಉತ್ತಮವಾದ ಆಸನ. ಇನ್ಹೇಲ್ ಮೇಲೆ ಬರಬೇಕು, ಇನ್ಹೇಲ್ ಮೇಲೆ ಬನ್ನಿ, ಎಕ್ಸೇಲ್ ಕಾಲು ಕೆಳಗಡೆ ಬಿಡಿ. ಇನ್ನು ಇದೇ ಜಠರ ಪರಿವರ್ತದಲ್ಲಿ ಎರಡನೇ ವೇರಿಯೇಷನ್ ಇದೆ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ ತದನಂತರ ಕಾಲನ್ನು ವೃತ್ತಾಕಾರವಾಗಿ ತಿರುಗಿಸಿ ನಿಧಾನವಾಗಿ ಉಸಿರಾಟ ಮಾಡ್ತಾ ವೃತ್ತಾಕಾರವಾಗಿ ಕಾಲನ್ನು ತಿರುಗಿಸಬೇಕು. 5 ರೌಂಡ್, ಮಿನಿಮಮ್ 5 ರೌಂಡ್ ಅಭ್ಯಾಸ ಮಾಡಬಹುದು. ಆದ ನಂತರ ಆಂಟಿ ಕ್ಲಾಕ್ ವೈಸ್ ಅದರ ವಿರುದ್ಧ ದಿಕ್ಕಿನ ವೃತ್ತಾಕಾರವನ್ನು ಕೂಡ ಮಾಡಬೇಕು. ಇದು ಕೂಡ ಹೊಟ್ಟೆಯ ಬೊಜ್ಜಿಗೆ ಹಾಗೂ ಹೊಟ್ಟೆಯ ಮಸಲನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ, ಕೋರ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ ಅದನ್ನು ಡೆವಲಪ್ ಮಾಡೋಕ್ಕೆ ತುಂಬ ಉತ್ತಮವಾದ ಆಸನ. ಶ್ವಾಸ ಬಿಡ್ತಾ ಕಾಲನ್ನು ಕೆಳಗಡೆ ತಗೊಂಡು ಬನ್ನಿ. ಅವರವರ ಶಕ್ತಿಗನುಸಾರವಾಗಿ ಈ ಅಭ್ಯಾಸವನ್ನು ಮಾಡಬೇಕು. ಇನ್ನು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಉಜ್ಜಾಯಿ ಪ್ರಾಣಾಯಾಮ. ಪ್ರಾಣಾಯಾಮದ ಯಾವುದೇ ಒಂದು ಆಸನದಲ್ಲಿ ಕೂತ್ಕೊಳ್ಳಿ. ಸ್ವಸ್ತಿಕಾಸನ, ಪದ್ಮಾಸನ ಅಥವಾ ಸುಖಾಸನ. ಕಷ್ಟ ಆದವರು ವಜ್ರಾಸನದಲ್ಲೂ ಕೂತ್ಕೊಳ್ಬೋದು. ಸುಖಾಸನದಲ್ಲಿ ಕೂತ್ಕೊಂಡು ಕೈಗಳನ್ನು ಚಿನ್ಮುದ್ರದಲ್ಲಿಟ್ಕೊಳ್ಳಿ. ಈಗ ಉಜ್ಜಾಯಿ ಪ್ರಾಣಾಯಾಮ. ಬೆನ್ನು ನೇರವಾಗಿರಲಿ, ಕಣ್ಣು ಮುಚ್ಚಿ ದೀರ್ಘವಾಗಿ ಶ್ವಾಸ ತಗೊಳ್ಳಿ, ಪೂರ್ತಿಯಾಗಿ ಶ್ವಾಸ ಬಿಡಿ. ಶ್ವಾಸ ಒಳ ಹೊರ ಹೋಗುವಾಗ ಗಂಟಲಿನಲ್ಲಿ ಹಿಸ್ಸಿಂಗ್ ಸೌಂಡ್ ಬರಬೇಕು. ಇದಕ್ಕೆ ಉಜ್ಜಾಯಿ ಸೌಂಡ್ ಅಂತ ನಾವು ಹೇಳ್ತೇವೆ. ಇದೇ ರೀತಿ ಅಭ್ಯಾಸ ಮಾಡ್ತಾ ನಿಮ್ಮ ಪೂರ್ತಿ ಗಮನ ಗಂಟಲಿನ ಮೇಲೆ ಇರಬೇಕು. ಈ ಅಭ್ಯಾಸವು ಫ್ಯಾಟ್ ಮೆಟಬಾಲಿಸಮ್ ಉತ್ತಮ ಆಗಲು ಸಹಾಯ ಮಾಡ್ತದೆ, ಹಾಗೆ ಫ್ಯಾಟ್ ಲಾಸಿಗೂ ಕೂಡ ಒಳ್ಳೆ ಪ್ರಾಣಾಯಾಮ. ಕಡಿಮೆ ಅಂದರೂ 21 ರೌಂಡ್ ಅಭ್ಯಾಸ ಪ್ರತಿನಿತ್ಯ ಮಾಡ್ತಾ ಇರಬೇಕು. ಹಾಗೆ ಪ್ರತಿಯೊಂದು ಆಸನದಲ್ಲೂ ಈ ಬ್ರೀದಿಂಗ್ ಅನ್ನು ಅಡಾಪ್ಟ್ ಮಾಡೋದ್ರಿಂದ ಉತ್ತಮ ರಿಸಲ್ಟ್ ಅನ್ನು ಪಡ್ಕೊಳ್ಬಹುದು. ಇಪ್ಪತ್ತೊಂದು ರೌಂಡ್ ಅಭ್ಯಾಸ ಆದ ನಂತರ ನಿಧಾನವಾಗಿ ಕಣ್ಣು ತೆರೆಯಿರಿ.